ಬೆಂಡೆಕಾಯಿಂದ ಪಲ್ಯ ಸಾಂಬಾರು ಅಂತ ಸಾಕಷ್ಟು ರೆಸಿಪಿಗಳನ್ನ ಮಾಡಿರ್ತೀರ ಅಥವಾ ನೋಡಿರ್ತೀರ. ಆದರೆ ಇವತ್ತು ನಾನು ತೋರಿಸ್ತಾ ಇರ್ತಕ್ಕಂಥ ರೀತಿಲಿ ಕುದೀತಾ ಇರ್ತಕ್ಕಂಥ ನೀರಿನಲ್ಲಿ ಬೆಂಡೆಕಾಯಿನ ಹಾಕಿ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪಿನ ಟ್ರೈ ಮಾಡಿ ನೋಡಿ. ಮನೆಯಲ್ಲಿರ್ತಕ್ಕಂಥ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಪದೇ ಪದೇ ಕೂಡ ಮಾಡ್ತಿರ್ತೀರ. ಒಂದು ಸಲ ಮಾಡಿದ್ರೆ ಅಷ್ಟು ರುಚಿಯಾಗಿ ಬರುತ್ತೆ. ಬನ್ನಿ ಮಾಡೋದು ಹೇಗೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಮನೇಲಿರ್ತಕ್ಕಂಥ ಬೇಸಿಕ್ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಒಂದು ಸೂಪರ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿನ ಬೇಯಲಿಕ್ಕೆ ಅದಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಬೆಂಡೆಕಾಯಿ ಮುಳುಗೋಷ್ಟು ನೀರಿದ್ರೆ ಸಾಕಾಗುತ್ತೆ. ನೋಡಿ, ಫ್ರೆಶ್ ಆಗಿರ್ತಕ್ಕಂಥ ಒಂದು 1/4 kg ಬೆಂಡೆಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ತುಂಬ ಎಳೆದು ತೊಗೊಳ್ಳಿ, ಬಲ್ತಿರೋದು ತೊಗೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ರೆಸಿಪಿ. ಹಾಗಾಗಿ ಈಗ ನೀರಿಗೆ ಬೆಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬಂತು ಅಂತ ಅಂದರೆ ಸಾಕು. ತುಂಬ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ. ಇದು ಒಂದು ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಆಫ್ ಮಾಡಬೇಕಾಗತ್ತೆ. ಒಂದು 2 ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಸಾಕು, ತುಂಬ ಹೊತ್ತು ಬೇಯಿಸೋದು ಬೇಡ. ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ಬೌಲಿಗೆ 1 ಕಪ್ಪಷ್ಟು ಫ್ರೆಶ್ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ, ಹಾಗೆಯೇ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅರಿಶಿನದ ಪುಡಿ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೂ ಕೂಡ ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೆಂಡೆಕಾಯಿ ಇಟ್ಟಿದ್ವಲ್ಲ, ಅದನ್ನು ನೀರಿನಿಂದ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಮತ್ತು ಇದನ್ನೇನೋ ಒರೆಸ್ಬೇಕು, ಡ್ರೈ ಮಾಡ್ಕೊಳ್ಬೇಕು, ಆ ಥರ ಎಲ್ಲ ಏನಿಲ್ಲ. ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಈ ಸೈಜಿಗಾದರೆ ಸಾಕಾಗುತ್ತೆ. ಇದು ಒರೆಸೋದೆಲ್ಲ ಏನು ಬೇಡ, ನಾವು ಮತ್ತೆ ಫ್ರೈ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಕಟ್ ಮಾಡಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ, 2 ಬದಿನಲ್ಲೂ ನೋಡಿದಾಗ ಗೊತ್ತಾಗುತ್ತೆ ಏನಾದರೂ ಹುಳು ಇದ್ದರೆ ಆ ಥರ. ಹಾಗಾಗಿ ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದೀನಿ. ನಿಂಬೆಹಣ್ಣು ರಸ ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಲೋಳೆ ಬೇಗ ಹೋಗುತ್ತೆ ಹುರಿಯುವಾಗ ಅನ್ನೋ ಕಾರಣಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿರೋದು. ಹಾಗಾಗಿ ಒಂದು ಅರ್ಧ ಹಾಕ್ಕೊಳ್ಳಿ, ಏಕೆಂದರೆ ಮೊಸರನ್ನು ಹಾಕಿರೋದ್ರಿಂದ ತುಂಬ ಹುಳಿಯಾಗುತ್ತೆ. ಈಗ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನೊಂದು 2 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಒಂದು 10 ನಿಮಿಷ ಎತ್ತಿಡಿ, ಮ್ಯಾರಿನೇಟ್ ಮಾಡಿರ್ತಕ್ಕಂಥದ್ದನ್ನು. ಅದಾದ ನಂತರ ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಬೆಂಡೆಕಾಯಿ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಅದನ್ನು ಹುರ್ಕೊಳ್ಬೇಕಾಗತ್ತೆ. ಬೇಗನೆ ಲೋಳೆ ಅಂಶ ಹೊಟ್ಟೋಗುತ್ತೆ. ತುಂಬ ಹೊತ್ತು ಹುರಿಬೇಕು ಅಂತೇನಿಲ್ಲ, ಬಟ್ ಕಡಿಮೆ ಉರಿನಲ್ಲಿ ಹುರ್ಕೋಬೇಕು. ಕಡಲೆ ಹಿಟ್ಟು ಹಾಕಿರೋದ್ರಿಂದ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುರಿದಿರ್ತಕ್ಕಂಥ ಬೆಂಡೆಕಾಯಿನ ಪಕ್ಕಕ್ಕೆ ಎತ್ತಿಟ್ಕೊಂಡು ಮತ್ತು ಅದೇ ಕಡಾಯಿಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1 ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ನಾನು ಸೋಂಪನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಬೇರೆ ಸಾಸಿವೆ, ಜೀರಿಗೆ ಇದೆಲ್ಲ ಏನೂ ಬೇಕಿಲ್ಲ. ಒಂದು ಅರ್ಧ ಸ್ಪೂನ್ ಸೋಂಪನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಆ ಒಂದು ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಮತ್ತು ಮೇಲಿಂದ ಯಾವುದೇ ಮಸಾಲೆ ಆಗಲಿ ಖಾರಕ್ಕೆ ಏನೂ ಹಾಕೋ ಹಾಗಿಲ್ಲ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಎಲ್ಲ ನೀವು ಮ್ಯಾರಿನೇಟ್ ಮಾಡುವಾಗಲೇ ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಒಂದು 2 ನಿಮಿಷ ಹೀಗೆ ಕೈ ಆಡ್ಕೊಳ್ಬೇಕು. ಮೊಸರು ಇಲ್ಲ ಅಂತಂದರೆ ಒಡೆದಿದ್ದ ಥರ ಆಗುತ್ತೆ. ಹಾಗಾಗಿ ಒಂದು 2 ನಿಮಿಷ ಕೈ ಆಡ್ಕೊಂಡು ಆದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10-20 ಸೆಕೆಂಡು ಬಿಟ್ಟರೆ ಒಂದು ಕುದಿ ಬರುತ್ತೆ. ಒಂದು ಕುದಿ ಬರುವವರೆಗೂ ಕೂಡ ನಾವು ಅದನ್ನು ಕುದಿಸ್ಕೋಬೇಕು. ಹಸಿ ವಾಸನೆಯೂ ಕೂಡ ಹೋಗುತ್ತೆ. ನೋಡ್ತಿದ್ದೀರಲ್ಲ, ನೀಟಾಗಿ ಒಂದು ಕುದಿ ಬಂದಿದೆ. ಈಗ ಇದನ್ನು ನೀಟಾಗಿ ಕೈ ಆಡ್ಕೊಳ್ಳೋಣ. ತಳ ಏನು ಹಿಡಿಯಲ್ಲ, ಯಾಕೆಂದರೆ ಫಸ್ಟಿಗೆ ನಾವು ಒಂದು ಸ್ವಲ್ಪ ಹೊತ್ತು ಎಲ್ಲ ಕೈಯಾಡಿ ಅದಾದ ನಂತರ ಲಿಡ್ನ ಕ್ಲೋಸ್ ಮಾಡಿರೋದ್ರಿಂದ ತಳ ಹಿಡಿಯೋಲ್ಲ. ಈಗ ಇದಕ್ಕೆ ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನೋಡ್ತಿದ್ರಲ್ಲ, ಹೊರಗಡೆ ಎಲ್ಲೋ ಡಾಬಾದಲ್ಲೋ ರೆಸ್ಟೋರೆಂಟ್ಗಳಲ್ಲಿ ತಿಂದಿರ್ತೀರ, ಆದರೆ ನಾವು ಮನೇಲಿ ಮಾಡಿದ್ರೆ ಏನಕ್ಕೆ ಈ ಥರ ರುಚಿ ಬರಲ್ಲ ಅಂತ ಅಂದ್ಕೊಳ್ತಿರ್ತೀರಲ್ವ. ಒಮ್ಮೆ ಈ ಥರ ಟ್ರೈ ಮಾಡಿ, ಖಂಡಿತ ನಿಮಗೆ ಅದೇ ರುಚಿ ಸಿಗುತ್ತೆ. ಇದು ರೊಟ್ಟಿ, ಅನ್ನ, ಚಪಾತಿ ಇದಕ್ಕೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರುಚಿನೂ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ.
ಇದು ಒಂದು ಕುದಿ ಬಂದರೆ ಸಾಕು. ಉಪ್ಪೆಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ನಾವು ಬೆಂಡೆಕಾಯಿನ ನೀರಿನಲ್ಲಿ ಬೇಯಿಸ್ಕೊಳ್ಳುವಾಗಲೂ ಹಾಕಿದ್ವಲ್ವ. ಹಾಗಾಗಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಮ್ಯಾರಿನೇಟ್ ಮಾಡುವಾಗಲೂ ಹಾಕ್ಕೊಂಡಿದ್ದೀವಿ ಉಪ್ಪನ್ನು, ಹಾಗೆಯೇ ಬೆಂಡೆಕಾಯಿ ಬೇಯಿಸುವಾಗಲೂ ಹಾಕ್ಕೊಂಡಿರೋದ್ರಿಂದ ಉಪ್ಪಿನ ಅವಶ್ಯಕತೆ ಏನಿಲ್ಲ. ನೀವು ಕೊನೆಯಲ್ಲಿ ನೋಡಿಕೊಂಡು ಸ್ವಲ್ಪ ತಿಂದು ನೋಡಿ, ನೀವು ಬೇಕಂತಂದರೆ ಹಾಕ್ಕೊಳ್ಳಿ, ಅದರ್ವೈಸ್ ಬೇಡ ಅಂತ ಅನಿಸುತ್ತೆ. ಹಾಗಾಗಿ ಈ ಎಲ್ಲವನ್ನು ಹಾಕಾದ್ಮೇಲೂ ಕೂಡ ಒಂದು ಕುದಿ ಕುದಿಸ್ಕೊಂಡ್ವಿ ಅಂತ ಅಂದರೆ ಪರ್ಫೆಕ್ಟಾಗಿ ಉಪ್ಪು ಖಾರ ಹುಳಿ ಎಲ್ಲವೂ ಕೂಡ ಹಿಡಿಯುತ್ತೆ. ನೋಡ್ತಿರ್ಬೋದು, ಇದು ಒಂದು ಕುದಿ ಬಂತಂತ ಅಂದರೆ ಸಾಕು. ತುಂಬ ಹೊತ್ತು ಬೇಯಿಸಬೇಕು ಅಂತೇನಿಲ್ಲ, ಏಕೆಂದರೆ ಆಲ್ರೆಡಿ ಬೆಂಡೆಕಾಯಿನ ನಾವು ನೀರಲ್ಲಿ ಒಂದು ಕುದಿ ಕುದಿಸ್ಕೊಂಡಿರೋದ್ರಿಂದ ಬೆಂದಿರುತ್ತೆ. ಮ್ಯಾರಿನೇಟ್ ಮಾಡಿರೋದನ್ನು ಕೂಡ ಒಂದು ಕುದಿ ನಾವು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡಿರ್ತೀವಲ್ಲ. ಹಾಗಾಗಿ ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಮನೇಲಿರ್ತಕ್ಕಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ರುಚಿನೂ ಕೂಡ ಅಷ್ಟೇ ಡಿಫ್ರೆಂಟಾಗಿ ಬರುತ್ತೆ. ನೀವು ಹೋಟೆಲಲ್ಲಿ ಅಥವಾ ರೆಸ್ಟೋರೆಂಟ್ ಡಾಬಾದಲ್ಲಿ ತಿಂದಿರ್ತಿರಲ್ಲ, ಸೇಮ್ ಅದೇ ರುಚಿಲಿ ಬರುತ್ತೆ. ಹಾಗಾಗಿ ಖಂಡಿತನೂ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಟೈಮ್ ಸಿಕ್ಕಾಗ ವಿಡಿಯೋನ ಕೊನೆವರೆಗೂ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.